ನಾವು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡೋ ರಿಸ್ಕ್ ಕೈ ಹಾಕ್ತಾನೆ ಇಲ್ಲ. ಬೇಸಿಕ್ ಪ್ರಶ್ನೆ ಇರೋದು ಸ್ವಾಮೀಜಿ ಉತ್ತರ ಕೊಡ್ಬೇಕು. ಅದಕ್ಕೆ ಮುಂಚೆ ಯಡಳಿ ಅವರೇ, ಮಠಮಾನ್ಯಗಳು, ಮಂದಿರಗಳು, ಚರ್ಚ್ ಮಸೀದಿಗಳ ಮೂಲ ಉದ್ದೇಶನೇ ಧರ್ಮಪಥದಲ್ಲಿ ಆಯಾ ಸಮುದಾಯದ ಜನರನ್ನ ಮಾರ್ಗದರ್ಶನ ಮಾಡಿ ಕರ್ಕೊಂಡು ಹೋಗೋದು. ಅದಕ್ಕಿಂತ ಮಿಗಿಲಾಗಿ ಅನ್ನದಾನ, ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ, ಯಾರು ನಿರ್ಗತಿಕರಿರ್ತಾರೆ ಅವ್ರಿಗೊಂದು ಆಶ್ರಯ ಕೊಡೋದು, ಇಂಥ ಮೂಲ ಉದ್ದೇಶ ಬಿಟ್ಬಿಟ್ಟು ಯಾವುದು ಬೇಡ ಅಂತ ಹೇಳಿ ಧರ್ಮ ಹೇಳುತ್ತೆ. ಅಧಿಕಾರದ ಹಪಹಪಿ, ಅಧಿಕಾರದ ಲಾಲಸೆ, ಅದ್ರ ಹಿಂದೆ ಹೋಗ್ತಿದ್ಯಾ ಹಾಗಾದ್ರೆ ಮಠಮಾನ್ಯಗಳು? ಈ ರಾಜಕಾರಣಿಗಳನ್ನ ಒಳಗ್ ಬಿಟ್ಕೊಂಡು ರಾಜಕಾರಣಕ್ಕೆ ಮಠಮಾನ್ಯದ ಪ್ರತಿನಿಧಿಗಳು ಹೋಗಿ ಮೂಲ ಉದ್ದೇಶ ಮರೆತು ಅಧಿಕಾರ ಅನ್ನೋದೇ ಮೂಲ ಉದ್ದೇಶ ಆಗೋಗ್ಬಿಟ್ಟಿದ್ಯಾ ಅಂತ ಹೇಳಿ ಹೇಳಿ ಅವರೇ. ಈ ರಾಜಕೀಯ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರ ಇದೆಯಲ್ಲ, ಇವು ಆಕಾರದಲ್ಲಿ ಭಿನ್ನ ಭಿನ್ನವಾಗಿದ್ದಾವೆ, ಅದರ ಆಶಯದಲ್ಲಿ ಒಂದೇ ಆಗಿದ್ದಾವೆ. ಯಾಕೆ ಅನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಇವು ಎರಡರ ಉದ್ದೇಶ ಏನು ಹೇಳಿ? ಜನರನ್ನು ನಿಯಂತ್ರಿಸೋದು. ರಾಜಕಾರಣವು ಸಹಿತ ಜನರನ್ನು ನಿಯಂತ್ರಿಸುತ್ತೆ. ಅದಕ್ಕೆ ನಾವು ಇದಕ್ಕೆ ಆಳುವ ವರ್ಗಗಳು ಅಂತ ಹೇಳ್ತೀವಿ. ನಾವು ಯಾರ ಮನೆ ಮತ್ತು ಗುರು ಮನೆ ಅಂತ ನಾವೇನು ಹೇಳ್ತೀವೋ ಇವೆಲ್ಲವೂ ಸಹಿತ ಸಂಬಂಧಪಟ್ಟಿದ ಆಳುವ ವರ್ಗಗಳಿಗೆ. ಅವರು ಸ್ವಾಮೀಜಿ ಅವರು ಹೇಳ್ತಾ ಇದ್ದಾರೆ, ಇವಾಗ ಏನು ಧಾರ್ಮಿಕ ವ್ಯಕ್ತಿಗಳು ಸಲಹೆ ಕೊಡಬೇಕು, ಸಹಕಾರ ಕೊಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ, ಯಾರು ಗುರುಮನೆಯವರು. ಆದರೆ ಇವಾಗ ಅದು ಆ ಹಂತವನ್ನೇ ಮೀರಿಬಿಟ್ಟಿದೆ. ಇವಾಗ ಸಲಹೆ ಸಹಕಾರಗಳನ್ನು ಕೊಡುವ ಹಂತವನ್ನು ಮೀರಿ ನಾವು ಎಷ್ಟು ಲಾಭ ಮಾಡ್ಕೋಬೇಕು ಅನ್ನುವ ಹಂತ ಮತ್ತು ನಾವೇ ಅದಕ್ಕೆ ಭಾಗಿಯಾಗತಕ್ಕಂಥ ಹಂತ. ಇದು ಸಾಂವಿಧಾನಿಕವಾಗಿ ಅಪಚಾರ ಆಗದೇ ಇರಬಹುದು, ಅದು ನೈತಿಕವಾಗಿ ಅಪಚಾರವಾಗಿರುತ್ತೆ ಇದು. ಸೊ ಆದ್ದರಿಂದ ನೀವು ಹೇಳಿದ ಹಾಗೆ ನಿಮ್ಮ ಧಾರ್ಮಿಕ ವ್ಯಕ್ತಿಗಳೇನಿದ್ದೀರಿ, ಧರ್ಮಗುರುಗಳೇನಿದ್ದೀರಿ, ನಿಮ್ಮ ಉದ್ದೇಶ ಏನಂದ್ರೆ ಯಾವಾಗ ಸಮಾಜ ಅಥವಾ ಭಕ್ತರು ದಾರಿ ತಪ್ತಾರೋ ಆ ಸಂದರ್ಭದಲ್ಲಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಅದು ಸರಿಯಲ್ಲ ಅಂತ ಹೇಳಬೇಕಾದ ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ಆದ್ದರಿಂದ ಬಸವರಾಜ ಹೊರಟ್ಟಿ ಅವರು ಒಂದು ಮಾತು ಹೇಳ್ತಾರೆ, ಮಠಾಧೀಶರು ರಾಜಕೀಯ ಪಕ್ಷಗಳ ವಕ್ತಾರರಂತೆ ಮಾತಾಡಬಾರ್ದು, ಅವರು ಬೇಕು ಅಂತಂದ್ರೆ ವಿಧಾನಸೌಧ ಪ್ರವೇಶಿಸಲಿ ಅಂತ ಚಾಲೆಂಜ್ ಮಾಡ್ತಾರೆ ಅವರು. ಆವಾಗ ಏನಾಯ್ತು, ನಮ್ಮ ದಿಂಗಾಲೇಶ್ವರ್ ಅಂತ ಅವ್ರು ಏನ್ ಮಾಡಿದ್ದಾರೆ, ಇವಾಗ ನಡಿ ನಾವು ಪ್ರವೇಶ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆನೂ ಸಹಿತ ಇದು ಕರ್ನಾಟಕದಲ್ಲಿ 2ನೇ ಕೇಸ್ ಸರ್ ಇದು. ಇದಕ್ಕೆ ಮುಂಚೆ ಮೊಟ್ಟ ಮೊದಲನೇದಾಗಿ ಮಾತೆ ಮಹಾದೇವಿ ಅವರು ಕನ್ನಡ ನಾಡು ಪಕ್ಷ ಅಂತ, ಈಗೇನು ಆರ್ ಕನ್ನಡ ಇದೆಯಲ್ಲ, ಇದ್ರ ಹಿಂದೆ ಇರ್ತಕ್ಕಂಥ ವಿಜಯ ಸಂಕೇಶ್ವರ್ ಅವರು ಹುಟ್ಟಾಕಿದಂಥ ಒಂದು ರಾಜಕೀಯ ಪಕ್ಷ. ಆ ರಾಜಕೀಯ ಪಕ್ಷದಲ್ಲಿ ಅವರು ಚುನಾವಣೆ ನಿಲ್ತಾರೆ. ಯಾರ ವಿರುದ್ಧ ನಿಲ್ತಾರೆ ಗೊತ್ತಾ ನಿಮಗೆ? ಇದೇ ಜೋಶಿ ವಿರುದ್ಧ, ಪ್ರಹ್ಲಾದ್ ಜೋಶಿ ವಿರುದ್ಧವೇ ನಿಲ್ತುಕೋತಾರೆ ಅವರು, ಸೋಲ್ತಾರೆ. ಇವಾಗ ದಿಂಗಾಲೇಶ್ವರ್ ಅವರು ಸಹಿತ ಪ್ರಹ್ಲಾದ್ ಜೋಶಿ ಅವ್ರ ವಿರುದ್ಧವೇ ನಿಲ್ತಾ ಇದ್ದಾರೆ. ಯಾಕೆಂದರೆ ಇವಾಗ ಕಾರಣ ಏನು ಇವ್ರು ನಿಲ್ಲೋದಕ್ಕೆ? ಬಹಳ ಸುಲಭ ಅಂತಂದರೆ ನಮ್ಮ ಜಾತಿ, ಇಲ್ಲಿ ಜಾತಿವಾದ ಹೀಗೆ ಕೆಲಸ ಮಾಡುತ್ತೆ ನೋಡಿ. ಇವಾಗ ನಮ್ಮ ಜಾತಿಯವರನ್ನು ತುಳಿದಿದ್ದಾರೆ ಅವರು. ಅದಕ್ಕಿಂತ ಹೆಚ್ಚಾಗಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ಅವ್ರು ಹೇಳ್ತಾರೆ. ನಾನು ಪ್ರಹ್ಲಾದ್ ಜೋಶಿ ಅವರು ಸಚಿವರಾಗಿದ್ದಾಗ ಒಂದು ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಅವ್ರು ಏನು ಹೇಳಿದ್ರು, ಯಾಕೆ ನಿಮ್ಮ ಜಾತಿಯವರು ಯಾರು ಇಲ್ವಾ ಮುಖಂಡರು, ಅವ್ರ ಹತ್ರ ಕೆಲಸ ಮಾಡಿಸ್ಕೊಡ್ರಿ, ನಮ್ಮ ಹತ್ರ ಯಾಕೆ ಬಂದಿದ್ದೀರಿ ಅಂತ ಕೇಳಿಬಿಟ್ರು. ಆದ್ದರಿಂದ ನಾನು ಸಿಡಿದೆದ್ದಿದ್ದೇನೆ, ಇವಾಗ ಅವ್ರ ವಿರುದ್ಧವೇ ನಾನು ನಿಲ್ಲುತ್ತೇನೆ ಅಂತ ಅವರು ತಮ್ಮ ವ್ಯಕ್ತಿಗತವಾದಂಥ ಒಂದು ಇದು ಸಿಟ್ಟಿದೆಯಲ್ಲ ಅದನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ಏನು ನಮಗೆ ಹೊಸ್ತು ಕರ್ನಾಟಕಕ್ಕೆ ಸರ್, ಆಯಿತಾ, ಉತ್ತರ ಭಾರತಕ್ಕೆ ಇದು ಹೊಸ್ತಲ್ಲ. ನಿಮಗೆ ಈಗ ಯೋಗಿ ಅವರು ಇದ್ದಾರಲ್ಲ, ಯೋಗಿ ಆದಿತ್ಯನಾಥ್ರವರು, ಅವರು ಗುರುಗಳೊಬ್ಬರಿದ್ರು. ಅವರು ಗುರುಗಳು ಮಹಾಂತ ಅವೈದ್ಯನಾಥ್ ಅಂತ ಹೇಳಿದ್ರಲ್ವಾ. ಅವ್ರು 1970 ಪಕ್ಷೇತರರಾಗಿ ನಿಲ್ತಾರೆ, ಗೆಲ್ತಾರೆ. 1989 ಹಿಂದೂ ಮಹಾಸಭಾದ ಅಭ್ಯರ್ಥಿಯಾಗಿ ನಿಲ್ತಾರೆ, ಅವಾಗೂ ಗೆಲ್ತಾರೆ. ಸೊ ಈ ರೀತಿಯಾಗಿ ಅವರು ಶುರು ಮಾಡಿದ್ದನ್ನೇ ಯೋಗಿ ಆದಿತ್ಯನಾಥರು ಶುರು ಮಾಡ್ತಾರೆ. ಇವರು ಸಹಿತ ಮುಸ್ಲಿಂ ಸಮುದಾಯದವರು ಒಬ್ಬರು ಮೌಲಾನಾ ಬದ್ರುದ್ದೀನ್ ಅಜ್ಮಲ್ ಅಂತ, ಅರ್ಥ ಆಯ್ತಾ, ಆಸಾಂನಲ್ಲಿ ಅವರು ಸಹಿತ ಇಲೆಕ್ಷನ್ ನಿಲ್ತಾರೆ ಸರ್. UDF ಅವರು ಸಹಿತ ಆಯ್ಕೆ ಆಗ್ತಾರೆ. ಹೌದು, ಯಾಕಂದ್ರೆ ಅವರು ಸಹಿತ ಧರ್ಮಗುರುಗಳು ಮೊದಲು ಧರ್ಮಗುರುಗಳು ಮೌಲಾನಾ ಆಗಿರ್ತಕ್ಕಂಥವ್ರು. ಅವರು ಏನ್ ಮಾಡ್ತಾರೆ, ರಾಜಕೀಯಕ್ಕೆ ಬರ್ತಾರೆ. ಸೊ ಇದೇ ರೀತಿಯಾಗಿ ನಾವು ಒಂದೆರಡು ಹೆಸರು, ಸಾಧ್ವಿ ಉಮಾಭಾರತಿ ಅವರು ಸಹಿತ ರಾಜಕೀಯಕ್ಕೆ ಬರ್ತಾರೆ. ನಿರಂಜನ್ ಜ್ಯೋತಿ ಅಂತಿದ್ದಾರೆ ಇನ್ನೊಬ್ರು, ಸಾಧ್ವಿ ನಿರಂಜನ್ ಜ್ಯೋತಿ ಅಂತ, ನಿರಂಜನ ಜ್ಯೋತಿ ಅಂತ. ಸಾಕ್ಷಿ ಮಹಾರಾಜರು ಬೈರಾಗಿಗಳವರು, ಬೈರಾಗಿ ಸಾಕ್ಷಿ ಮಹಾರಾಜರು ಉತ್ತರ ಪ್ರದೇಶದಲ್ಲಿ ಉನ್ನಾವ ಕ್ಷೇತ್ರದಿಂದ ಇವಾಗೂ ಸಹಿತ ಅವರು ಹಾಲಿ ಸಂಸದರಾಗಿದ್ದಾರೆ. ಸೊ ಇದೇ ರೀತಿಯಾಗಿ ಅವ್ರು ಹೇಳ್ತಾರೆ, ಮದರಸಾದಲ್ಲಿ ಭಯೋತ್ಪಾದಕರನ್ನು ಸೃಷ್ಟಿಸಲಾಗುತ್ತದೆ ಅಂತ ಹೇಳಿದವರು ಇವರೇ ಸಾಕ್ಷಿ ಮಹಾರಾಜರು. ಸೊ ಇಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಬಟ್ ಯಡಿಯೂರಪ್ಪ ಅವ್ರಿಗೆ ನಾನೊಂದು ಮಾತು ಹೇಳ, ಅಟ್ಲೀಸ್ಟ್ ಬಿಜೆಪಿ ಅವರು ಅವ್ರಿಗೆ ಟಿಕೆಟ್ ಕೊಡ್ತಾರೆ, ಕೊಡ್ಲಿ, ಬಿಜೆಪಿ ಟಿಕೆಟ್ ಕೊಡ್ತಾರೆ, ಅವ್ರಿಗೆ ಕೊಡ್ತಾರೆ. ಕೇಳಿ, ಇಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ನೋಡಿ ಈಗಲೇ ಎಷ್ಟು ಜಗಳ ಆಯಿತು. ಎಷ್ಟೋ ಜನ ಹೇಳ್ತಿರೋ ನೋಡ್ರಿ, ನೀವು ಮುಸಲ್ಮಾನರಿಂದ ನೀವು 30% ವೋಟ್ ತಗೊಳ್ರಿ,
30% ವೋಟ್ ತಗೊಂಡ್ರಿ, ಕೊಟ್ಟಿದ್ದ ಟಿಕೆಟ್ ಎಷ್ಟು? 28 ಸೀಟಲ್ಲಿ ಒಂದು ಅಲ್ವಾ? ಮೌಲ್ವಿಗಳಿಗೆ ಟಿಕೆಟ್ ಕೊಡ್ತಾರೆ ಅವರು ಕಾಂಗ್ರೆಸ್ ಅಲ್ಲಿ. ಓಕೆ, ಅದು ಲಿಂಗಾಯತ ಶ್ರೀಗಳ ಮೊದಲನೇದಾಗಿ ಇದನ್ನ ಕಾಂಗ್ರೆಸ್ನವರು ಕೇಳ್ಕೊಳ್ಳಿ ಅಥವಾ ಮುಸ್ಲಿಂ ಸಮುದಾಯದವರು ಕೇಳ್ಕೊಳ್ಳಿ. ನಮಗೆ ಗೊತ್ತಿರೋದಿಷ್ಟೇ, ಧಾರ್ಮಿಕ ಕ್ಷೇತ್ರದ ವ್ಯಕ್ತಿಗಳು ನಿರಂಜನ್ ಸರ್, ಧಾರ್ಮಿಕತೆ ಅನ್ನುವುದು ತುಂಬಾ ವ್ಯಕ್ತಿಗತವಾದದ್ದು ಸರ್. ದೇವರು, ಧರ್ಮ ಇವೆಲ್ಲ ತುಂಬಾ ವ್ಯಕ್ತಿಗತವಾದ್ದು. ನನ್ನ ನಂಬಿಕೆಗಳನ್ನ ನಾನು ಆಚರಿಸ್ತೇನೆ, ನನ್ನ ನಂಬಿಕೆಗಳನ್ನ ಆಚರಣೆಗಳನ್ನ ನನ್ನ ಕುಟುಂಬ ಅಥವಾ ನನ್ನ ಪರವಾಗಿ ಆಚರಿಸ್ತೇನೆ. ಅದು ಸಾರ್ವತ್ರಿಕ ಅಲ್ಲ, ರಾಜಕಾರಣ ಸಾರ್ವತ್ರಿಕವಾಗಿರುತ್ತೆ, ಇದು ವೈಯಕ್ತಿಕವಾಗಿರುತ್ತೆ. ಯಾವಾಗ ಇವು ಧಾರ್ಮಿಕತೆ ಅನ್ನುವುದು ರಾಜಕಾರಣದಲ್ಲಿ ಬೆರೆಯುತ್ತೆ, ಅದು ಸಂವಿಧಾನಕ್ಕೆ ಅಪಾಯಕಾರಿಯಾಗುತ್ತೆ. ನೀವು ಯಾಕಂದ್ರೆ ಧರ್ಮಾಧಾರಿತ ರಾಜಕೀಯ ಇದೆಯಲ್ಲ ಸರ್, ಇದನ್ನ ನೀವು ಗಮನಿಸಿ. ಒಂದೇ ಸೆಕೆಂಡ್ ಹೇಳ್ಬಿಡ್ತೀನಿ ನಿಮಗೆ. ಅಫ್ಘಾನಿಸ್ತಾನ ತಗೊಳ್ಳಿ, ಪಾಕಿಸ್ತಾನ ತಗೊಳ್ಳಿ, ಇರಾನ್ ತೆಗೆದುಕೊಳ್ಳಿ, ಇವು ಎಲ್ಲವೂ ಸಹಿತ ಧರ್ಮಾಧಾರಿತವಾದಂತಹ ದೇಶಗಳಾಗಿದ್ದಾವೆ. ಈಗ ಅವು ಎಲ್ಲಾ ದೇಶಗಳಲ್ಲಿ ನಡೀತಕ್ಕಂಥ ಸರ್ವಾಧಿಕಾರ ಹೇಗಿದೆ, ಅಲ್ಲಿರ್ತಕ್ಕಂಥ ಜನರ ಪರಿಸ್ಥಿತಿ ಹೇಗಿದೆ ಅಂತ ಒಂದು ಸತಿ ಗಮನಿಸಿದ್ರೆ ಈ ಧಾರ್ಮಿಕ ರಾಜಕಾರಣ ಬಹಳ ಎಷ್ಟು ಅಪಾಯಕಾರಿ ಅಂತ ಗೊತ್ತಾಗುತ್ತೆ. ನಮ್ಮ ಪ್ರಜಾಪ್ರಭುತ್ವ ಏನಿದೆಯಲ್ಲ, ಧರ್ಮಾತೀತವಾಗಿರ್ತಕ್ಕಂಥದ್ದು, ಇದು ಎಷ್ಟು ಈಗ ಎರಡು ಪ್ರಶ್ನೆ